ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ ಹಣ 21ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಟ್ ಆದರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ನಮ್ದು ಈ ಡಿಸ್ಟಿಕ್ಕು ನಮ್ಗೆ ಹಣ ಬಂದಿಲ್ಲ, ನಮ್ದು ಈ ಡಿಸ್ಟಿಕ್ಕು ನಮ್ಗೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ನಮಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ 21ನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ರು. ಇದುವರೆಗೂ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಂದಿದೆ, ಆ ಜಿಲ್ಲೆಗಳಲ್ಲಿ ಎಷ್ಟು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿದೆ, ಉಳಿದಂಥ ಜಿಲ್ಲೆಗಳಿಗೆಲ್ಲ ಯಾವಾಗಿಂದ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿ ಯೋಜನಾ 21ನೇ ಕಂತಿನ ಹಣ ಅಂತೂ ಫೈನಲಿ ಬಿಡುಗಡೆ ಮಾಡಿದ್ರು. ವರಮಹಾಲಕ್ಷ್ಮಿ ಹಬ್ಬದ ದಿನ 4 ತಿಂಗಳು ಕಾಯಿಸಿ ಫೈನಲಿ ಹಬ್ಬದ ದಿನ ಬಿಡುಗಡೆ ಮಾಡಿದ್ರು. ಬಟ್ ಆದರೆ ಏನು ಅವತ್ತು ಬಿಡುಗಡೆ ಮಾಡಿದ್ರಲ್ವ, ಬಹುಶಃ ಒಂದು 4 ಗಂಟೆಯಿಂದ ಅನಿಸುತ್ತೆ ಬಿಡುಗಡೆ ಆಗಿದ್ದು. ಅವಾಗಿಂದ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಕೇವಲ ಒಂದು 4-5 ಜಿಲ್ಲೆಗಳಿಗೆ ಮಾತ್ರನೇ ಹಣ ಜಮಾ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಇನ್ಯಾವ ಜಿಲ್ಲೆಗೂ ಕೂಡ ಬಹುಶಃ ಬಂದಿಲ್ಲ ಅಂತ ಅನಿಸುತ್ತೆ. ನನ್ನ ವಿಡಿಯೋದಲ್ಲೂ ಕೂಡ ಒಂದು 4-5 ಡಿಸ್ಟಿಕ್ ಅವರು ಕಮೆಂಟನ್ನು ಮಾಡಿದ್ದಾರೆ. ನಾನು ಬೇರೆ ವಿಡಿಯೋಸಲ್ಲೂ ಕೂಡ ನೋಡಿದಾಗ ಅಲ್ಲೂ ಕೂಡ ಅಷ್ಟೇ ಸೇಮ್ ಡಿಸ್ಟಿಕ್ ಅವರೇನೆ ಕಮೆಂಟ್ ಮಾಡಿದ್ದಾನೆ. ಅದನ್ನು ಹೊರತುಪಡಿಸಿ ಬೇರೆ ಉಳಿದಂಥ ಜಿಲ್ಲೆಯವರು ಯಾರೂ ಕೂಡ ಕಮೆಂಟ್ ಮಾಡಿಲ್ಲ. ಇನ್ನೆಲ್ಲ ಡಿಸ್ಟಿಕ್ ಅವರು ಕೂಡ ನಮಗಿನ್ನೂ ಹಣ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ದಾರೆ. ಸೊ ಯಾವ್ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರ್ತೀನಿ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಮೊದಲು ಏನು ತಾಲೂಕು ಪಂಚಾಯತಿಗಳಿಗೆ ಕೊಟ್ಟರಲ್ವ ಹಣನ, ಅಲ್ಲಿಂದ ಬಿಡುಗಡೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರಲ್ವ, ಅದಕ್ಕೂ ಮೊದಲು ಡೈರೆಕ್ಟ್ DBTಯಿಂದ ಬರ್ತಾ ಇತ್ತಲ್ವ. ಸೊ ಅವಾಗ ಏನಾಗ್ತಿತ್ತು ಅಂದರೆ ಈ ರೀತಿ ಒಂದು ದಿನಕ್ಕೆ 4 ಜಿಲ್ಲೆ, ಒಂದು ದಿನಕ್ಕೆ 10 ಜಿಲ್ಲೆ, ಸೊ ಈ ರೀತಿ ಬರ್ತಾ ಇರ್ತಿಲ್ಲ. ಆವಾಗ ಬಿಡುಗಡೆ ಆಯಿತು ಅಂತಂದರೆ 100% ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ತಿತ್ತು. ಅಂದರೆ 100% ಫಲಾನುಭವಿಗಳಿಗೆ ಬರ್ತಾ ಇರಲಿಲ್ಲ, ಎಲ್ಲ ಜಿಲ್ಲೆಗಳಿಗೂ ಕೂಡ ಬರ್ತಾ ಇತ್ತು. ಸ್ವಲ್ಪ ಜನಕ್ಕೆ ಬರಲಿ, ಬಟ್ ಎಲ್ಲ ಜಿಲ್ಲೆಗೂ ಓವರಾಲ್ ಎಷ್ಟು ಡಿಸ್ಟಿಕ್ ಇದೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಡಿಸ್ಟಿಕ್ಗೂ ಕೂಡ ಬರ್ತಾ ಇತ್ತು. ಬಟ್ ಇವಾಗ ಹೊಸ ಪ್ರೊಸೆಸ್ ಚೇಂಜ್ ಮಾಡಿದ ಮೇಲೆ ಈ ರೀತಿ ಆಗ್ತಾ ಇರುವಂಥದ್ದು. ಒಂದು ದಿನಕ್ಕೆ 4 ಜಿಲ್ಲೆ, ಒಂದು ದಿನಕ್ಕೆ 10 ಜಿಲ್ಲೆ, ಒಂದು ದಿನಕ್ಕೆ 15 ಜಿಲ್ಲೆ, ಸೊ ಈ ರೀತಿಯಾಗಿ ಬಿಡುಗಡೆ ಆಗ್ತಾ ಇದೆ. ಮತ್ತು ಅದರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಬಿಡುಗಡೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನೋ ಆಯಿತು, ಶುಕ್ರವಾರ ಶನಿವಾರ 2 ದಿನ ಮಾತ್ರನೇ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುವಂಥದ್ದು. ಇವತ್ತು ಯಾರಿಗೂ ಕೂಡ ಹಣ ಬಂದಿಲ್ಲ. ಸೊ ಇವಾಗ ಆ ರೀತಿ ಆಗುತ್ತೆ. ಇವಾಗ ಬಿಡುಗಡೆ ಆಗೋ ಒಂದು 2 ದಿನ ಬರುತ್ತೆ, ಆಮೇಲೆ ಒಂದು 2 ದಿನ ಆ ರೀತಿ ಸ್ಟ್ರಕ್ ಆದಂಗೆ ಆಗುತ್ತೆ, ಆಮೇಲೆ ಒಂದು 2 ದಿನ ಆದಮೇಲೆ ಮತ್ತೆ ಕಂಟಿನ್ಯೂಸ್ ಆಗಿ ತುಂಬ ಸ್ಪೀಡಾಗಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಬಹುಶಃ ಆ ರೀತಿ ಇರ್ಬೋದು ಅಂತ ಅನಿಸುತ್ತೆ. ಇವಾಗ ಏನು ಅನ್ಕೋತಾರೆ ಜನ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನಕ್ಕೆ ಹಾಕ್ಬಿಟ್ಟಿದ್ದಾರೆ. ಮತ್ತು ಇನ್ನೆಲ್ಲರಿಗೂ ಯಾವಾಗ ಹಾಕ್ತಾರೋ ಏನೋ ಹಾಕ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ಡೌಟ್ ಬಂದೇ ಬರುತ್ತೆ. ಸೊ ಆ ರೀತಿ ಮಾಡೋಕ್ಕಾಗಲ್ಲ. ಇವಾಗ ಬಿಡುಗಡೆ ಆಗಿದೆ ಅಂತಂದರೆ ಎಲ್ರಿಗೂ ಕೂಡ ಬರಲೇಬೇಕು. ಇವಾಗ ವರಮಹಾಲಕ್ಷ್ಮಿ ಹಬ್ಬದ ದಿನ ಶುಕ್ರವಾರ ಶನಿವಾರ ಒಂದು 10 to 15% ಅಷ್ಟು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿದೆ ಅಷ್ಟೇ. 100%ಅಲ್ಲಿ ಕೇವಲ 10ರಿಂದ 15% ಫಲಾನುಭವಿಗಳಿಗೆ ಮಾತ್ರನೇ ಇನ್ನೂ 21ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ಅದರಲ್ಲೂ ಕೂಡ ಒಂದು 5 ಜಿಲ್ಲೆಗಳಿಗೆ ಅಷ್ಟೇ ಬಂದಿರುವಂಥದ್ದು ಅನಿಸುತ್ತೆ. ಒಂದು 5ರಿಂದ 10 ಅಂತ ಅಂದ್ಕೊಳ್ಳಿ. ಅಂದರೆ ಕಂಪ್ಲೀಟ್ ಬೆಂಗಳೂರು ನಾರ್ತು, ಸೌತು, ವೆಸ್ಟು, ಸೊ ಈ ರೀತಿ ಕಂಪ್ಲೀಟ್ ಬೆಂಗಳೂರು ಎಲ್ಲರಿಗೂ ಕೂಡ ಬಂದಿದೆ. ಮತ್ತು ಅದನ್ನು ಹೊರತುಪಡಿಸಿ ಮಂಡ್ಯ ಮತ್ತು ಕಲಬುರಗಿ ಮತ್ತು ಉಡುಪಿ, ಈ 4 ಡಿಸ್ಟಿಕ್ ಆಗಿ ಕೋಲಾರ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ. ಒಂದು 4-5 ಡಿಸ್ಟಿಕ್ಗಳಿಗೆ ಅಷ್ಟೇ ಇನ್ನೂ ಕೂಡ ಹಣ ಬಂದಿರುವಂಥದ್ದು. ಕಂಪ್ಲೀಟಾಗಿ ಇದನ್ನು ಹೊರತುಪಡಿಸಿ ಬೆಂಗಳೂರು ಆಲ್ ಓವರ್ ಫುಲ್ ಬೆಂಗಳೂರು, ಮಂಡ್ಯ ಮತ್ತು ಉಡುಪಿ ಮತ್ತು ಕಲಬುರಗಿ ಮತ್ತು ಕೋಲಾರ ಇಷ್ಟು ಜಿಲ್ಲೆಗಳನ್ನ ಹೊರತುಪಡಿಸಿ ಬಹುಶಃ ಬೇರೆ ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಜಮಾ ಪ್ರಾರಂಭ ಆಗಿಲ್ಲ. ಬೇಬಿ ನಾಳೆ ಸೋಮವಾರ ಇರೋದ್ರಿಂದ ನಾಳೆ 100% ಆಗಬಹುದು. ಬಟ್ ನೋಡೋಣ, ಕಾಯ್ದು ನೋಡೋಣ. ನಾಳೆ ಏನಾದರೂ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗೋದಕ್ಕೆ ಸ್ಪೀಡ್ ಆಗಿರುತ್ತಾ ಪ್ರೋಸೆಸ್ಸು, ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಹಣ ಬರುತ್ತಾ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಈ 5 ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಂದಿರುವಂಥದ್ದು. ಅದನ್ನು ಹೊರತುಪಡಿಸಿ ಯಾವ ಜಿಲ್ಲೆಗಳು ಕೂಡ ಬಂದಿಲ್ಲ. ನಾನು ಹೇಳ್ದಂಗೆ ಸೋಮವಾರ ನಾಳೆ ಬರ್ಬೋದು, ಅಥವಾ ನಾಡಿದಿಂದ ಸ್ಪೀಡಪ್ ಆಗ್ಬೋದು. ಫೈನಲಿ ಬಿಡುಗಡೆ ಅಂತೂ ಆಗಿದೆ, ಬಟ್ ಬರಬೇಕಷ್ಟೇ. ವೆಯ್ಟ್ ಮಾಡೋಣ. ಇನ್ನೊಂದು 2-3 ದಿನ 4 ದಿನನಾದರೂ ಕೂಡ ವೆಯ್ಟ್ ಮಾಡೋಣ. ಇನ್ನು ತುಂಬ ಜನ ಹೇಳ್ತಾ ಇದ್ದಾರೆ 4,000 ಬಿಡುಗಡೆ ಆಗಿದೆ ಅಂತೆ, 6,000 ಬಿಡುಗಡೆ ಆಗಿದೆ ಅಂತೆ. ಕೆಲವರು ಕಂಪ್ಲೇಂಟ್ನ ಹಾಕ್ಕೊಂಡಿದ್ದಾರೆ 8,000 ಬರುತ್ತೆ, 6,000 ಬರುತ್ತೆ, 4,000 ಬರುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟು ಬಿಡುಗಡೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಕೂಡ ಮಾಡಿದ್ದಾರೆ. ಇಲ್ಲ, ಖಂಡಿತವಾಗ್ಲೂ 4 ಕಂತಾಗಲಿ 3 ಕಂತಾಗಲಿ 2 ಕಂತಾಗಲಿ ಬಿಡುಗಡೆ ಆಗಲಿಲ್ಲ. ಇಲ್ಲಿ ಒಂದನೇ ತಿಳ್ಕೊಳ್ಳಿ, ಇವರು ಒಟ್ಟಿಗೆ 6,000 8,000 ಕೊಡೋದಾಗಿದ್ದರೆ ತಿಂಗಳೇ ಕರೆಕ್ಟಾಗಿ ಕೊಡ್ತಿದ್ರಲ್ವಾ. ಸೊ ಇವ್ರು ತಿಂಗಳೇ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದಮೇಲೆ ಒಟ್ಟೊಟ್ಟಿಗೆ 6,000 8,000 ಕೊಡ್ತಾರೆ, ಅದು ಸಾಧ್ಯನೇ ಇಲ್ಲ ಅಲ್ವಾ. 100% ಆ ರೀತಿ ಕೊಡೋದು ಇಲ್ಲ ಇವರು. ಈಗ ಸದ್ಯಕ್ಕೆ 21ನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು. ಅದು ಕೂಡ 2 ದಿನ ಬಂತು. ಇವತ್ತು ಯಾರಿಗೂ ಕೂಡ ಹಣನೇ ಬಂದಿಲ್ಲ ಬಹುಶಃ.
ಮೇ ಬಿ ನಾಳೆಯಿಂದ ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಗ್ಬೋದು ಅಂತ ಅನಿಸುತ್ತೆ. ವೆಯ್ಟ್ ಮಾಡಿ ನೋಡೋಣ. ನಾನು ಹೇಳ್ದಂಗೆ ಈ 4-5 ಜಿಲ್ಲೆನಲ್ಲೂ ಕೂಡ 100% ಅಷ್ಟು ಫಲಾನುಭವಿಗಳಿಗೆ ಹಣ ಬಂದಿಲ್ಲ. ಒಂದು 10%, ಒಂದು 15% ಅಷ್ಟು ಫಲಾನುಭವಿಗಳಿಗೆ ಹಣ ಅಷ್ಟೇ ಬಂದಿರೋದು. ಇನ್ನೂ ಕೂಡ ಆ ಜಿಲ್ಲೆಗಳಲ್ಲೂ ಕೂಡ ಒಂದು 80%, 85% ಅಷ್ಟು ಜನಗಳಿಗೆ ಹಣ ಬರಬೇಕು. ಸೊ ಇವಾಗ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೋ ಗೃಹಲಕ್ಷ್ಮಿ ಯೋಜನಾ ಹಣನ ಖಂಡಿತವಾಗ್ಲೂ ಗೊತ್ತಿಲ್ಲ. ಹೇಳಬೇಕಂತಂದರೆ ಮೊದಲು DBT ಮುಖಾಂತರ ಏನು ಡೈರೆಕ್ಟಾಗಿ ಫಲಾನುಭವಿಗಳ ಖಾತೆಗೆ ಬರ್ತಾ ಇತ್ತಲ್ವ, ಆ ಒಂದು ಪ್ರೊಸೆಸ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಲೇಟ್ ಆದ್ರೂ ಕೂಡ ಬಟ್ ಒಂದೇ ದಿನ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರೋದು. ಸ್ವಲ್ಪನೇ ಪ್ರತಿದಿನವೂ ಸ್ವಲ್ಪ ಜನಕ್ಕೆ ಬರ್ತಾ ಹೋಗ್ತಿತ್ತು. ಬಟ್ ಇವಾಗ ಮಾಡಿರುವಂಥ ಪ್ರೋಸೆಸ್ಸು ನಿಜವಾಗ್ಲೂ ವರ್ಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ದಿನಕ್ಕೆ 4 ಜಿಲ್ಲೆಗೆ ಬರುತ್ತೆ, ಆಮೇಲೆ ಒಂದು 2 ದಿನ ಬರೋದೇ ಇಲ್ಲ, ಮತ್ತು ಇನ್ನೊಂದು 2-3 ದಿನ ಆದಮೇಲೆ ಮತ್ತಿನ್ನೊಂದು 4-5 ಜಿಲ್ಲೆಗೆ ಬರುತ್ತೆ, ಅದು ಕರೆಕ್ಟಾಗಿ ಬರೋದಿಲ್ಲ, ಆಮೇಲೆ ಮತ್ತೆ ಒಂದು 2-3 ದಿನ ಬರೋಲ್ಲ. ಸೊ ಈ ರೀತಿ ಪ್ರೋಸೆಸ್ ಮಾಡಿರೋದ್ರಿಂದ ಪಾಪ ಜನಗಳಿಗೆ ತುಂಬಾ ಬೇಜಾರಾಗಿದೆ. ಕೊಡೋದೇ ಲೇಟು. ಇವರು ಹೇಳಬೇಕಂದ್ರೆ 4 ತಿಂಗಳಿಗೆ ಒಂದ್ಸರಿ, 5 ತಿಂಗಳಿಗೆ ಒಂದ್ಸರಿ ಕೊಡ್ತಾರೆ. ಅದರಲ್ಲೂ ಬಿಡುಗಡೆ ಆದರೂ ಕೂಡ ಎಲ್ರಿಗೂ ಬರೋ ಅಷ್ಟರಲ್ಲಿ 1 ತಿಂಗಳು ತಗೊಳುತ್ತೆ, 1.5 ತಿಂಗಳು ತಗೊಳುತ್ತೆ, ಕೆಲವೊಂದೊಂದು ಟೈಮ್ 2 ತಿಂಗಳು ಕೂಡ ತಗೊಳುತ್ತೆ. ಸೊ ಈ ರೀತಿ ಆಗಿರೋದ್ರಿಂದ ಜನಗಳಿಗೂ ಕೂಡ ತುಂಬಾ ಬೇಜಾರಾಗ್ತಾ ಇದೆ. ಸೊ ಸರ್ಕಾರ ಆದಷ್ಟು ಬೇಗ ಕರೆಕ್ಟ್ ಟೈಮಿಗೆ ಹಾಗೆ ಬಿಡುಗಡೆ ಆದ ತಕ್ಷಣ ಒಂದು 4-5 ದಿನದಷ್ಟರಲ್ಲಿ ಎಲ್ರಿಗೂ ಕೂಡ ಹಣ ಹಾಕೋ ರೀತಿ ಯಾವುದಾದ್ರೂ ಪ್ಲ್ಯಾನ್ನ ಮಾಡ್ಕೋಬೇಕಾಗುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ PM ಕಿಸಾನ್ ಯೋಜನಾ ಹಣ ನೋಡಿ ಅದು ಫುಲ್ಲು ಇಂಡಿಯಾ ಪೂರ್ತಿ ಬರುವಂಥದ್ದು. ಬಟ್ ಆದರೆ ಅದು 2 ದಿನ 3 ದಿನ ಅಷ್ಟೇ ಟೈಮನ್ನು ತಗೊಳುತ್ತೆ. ಅಷ್ಟರಲ್ಲಿ ನಮ್ಮ ಇಡೀ ದೇಶಕ್ಕೆ ಪೂರ ಹಣ ಬರುತ್ತೆ. ಈ ಗೃಹಲಕ್ಷ್ಮಿ ಯೋಜನಾ ಬರೀ ನಮ್ಮ ಕರ್ನಾಟಕಕ್ಕೆ ಮಾತ್ರನೇ ಬರೋದು. ಅದರಲ್ಲೂ ತಿಂಗಳಾನ್ಗಟ್ಟಲೆ ಟೈಮ್ನ ತಗೊಳುತ್ತೆ. ತಿಂಗಳಾನ್ಗಟ್ಟಲೆ ಟೈಮ್ ತೊಗೊಂಡ್ರು ಕೂಡ ಬರೀ ಒಂದು 80% ಜನಗಳಿಗೋ ಒಂದು 75% ಜನಗಳಿಗೆ ಮಾತ್ರನೇ ಬರುತ್ತೆ. ಇನ್ನು ಉಳಿದಂಥವ್ರಿಗೆ ಹಣ ಬರಬೇಕು ಅಂದರೆ ಮತ್ತೆ 2 ತಿಂಗಳಾಗಬೇಕು, ಮತ್ತೆ ಇನ್ನೊಂದು ಕಂತು ಬಿಡುಗಡೆ ಆಗಬೇಕು, ಅದ್ರ ಜೊತೆಗೆ ಸೇರಿಸಿ ಬರುತ್ತೆ. ಸೊ ಈ ರೀತಿ ಎಲ್ಲ ಇದೆ. ಆದಷ್ಟು ಕೊಡ್ತಾರೆ ಸರ್ಕಾರ ಕರೆಕ್ಟ್ ಟೈಮಿಗೆ. ಒಂದು 4-5 ದಿನದಷ್ಟರಲ್ಲಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರೋ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಜನಗಳು ಎಷ್ಟೇ ಕೇಳ್ಕೊತಾ ಇದ್ದರೂ ಕೂಡ ಸರ್ಕಾರ ಅದಕ್ಕೆಲ್ಲ ಕರೆಕ್ಟಾಗಿ ಸ್ಪಂದಿಸ್ತಾನೆ ಇಲ್ಲ. ಹೇಳಬೇಕಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಈ ಹಿಂದೆ ಲಾಸ್ಟ್ ಅಪ್ಡೇಟ್ ಕೊಟ್ಟರಲ್ಲ, ಅವಾಗ ಹೇಳಿದರು ನಾವು ಪ್ರತಿ ತಿಂಗಳ ಗೃಹಲಕ್ಷ್ಮಿ ಯೋಜನಾ ಹಣ ಕೊಡೋದಕ್ಕೆ ಸನ್ನದ್ಧರಿದ್ದೀವಿ ಅಂತ ಹೇಳಿದರು. ಅವ್ರು ಎಲ್ಲಿ ಸನ್ನದ್ಧರಿದ್ದಾರೆ? ಪ್ರತಿ ತಿಂಗಳು ಎಲ್ಲಿ ಕೊಡ್ತಾ ಇದ್ದಾರೆ ಅಲ್ವಾ. 4 ತಿಂಗಳಾಯಿತು, ಒಂದು ಕಂತಿನ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಇವಾಗ 4 ತಿಂಗಳು ತುಂಬ 5ನೇ ತಿಂಗಳು ಸ್ಟಾರ್ಟ್ ಆಯಿತು. ಇವಾಗ ಒಂದು ಕಂತನ್ನು ಬಿಡುಗಡೆ ಮಾಡಿದರು. ಬಟ್ ಅದು 2 ದಿನ ಬಂತು. ಇವತ್ತು 3ನೇ ದಿನ, ಇವತ್ತು ಯಾರಿಗೂ ಕೂಡ ಹಣನೇ ಬಂದಿಲ್ಲ. ಬಹುಶಃ ನಾಳೆ ಬರಬಹುದು ಅಂತ ಅನಿಸುತ್ತೆ. ನಾಳೆ ನೋಡೋಣ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗಿಲ್ಲ. ಹಾಗೆ 4,000ನೂ ಬರ್ತಾ ಇಲ್ಲ, 8,000ನೂ ಬರ್ತಾ ಇಲ್ಲ. ಒಂದು 5 ಜಿಲ್ಲೆಗೆ ಬಂದಿದೆ. ಅದರಲ್ಲೂ ಒಂದು ಕಂತು ಮಾತ್ರ 2,000 ರೂಪಾಯಿ ಮಾತ್ರನೇ ಬರ್ತಾ ಇರುವಂಥದ್ದು. ನಿಮಗೂ ಕೂಡ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಷ್ಟು ಜನಕ್ಕೆ ಬಂದಿದೆ ಅಂತಂದರೆ ನಿಮಗೂ ಕೂಡ 100% ಬರುತ್ತೆ. ನೋಡೋಣ ನಾಳೆ ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ, ಎಷ್ಟು ಜನಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾಳಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಓಕೆನಾ. ಫೈನಲಿ ಬಿಡುಗಡೆ ಆಗಿರೋದಂತೂ ನಿಜನೇ. ಬಟ್ ಇಲ್ಲಿ ಎಲ್ರಿಗೂ ಕೂಡ ಹಣ ಬಂದಿಲ್ಲ. ಓಕೆನಾ. ಕೆಲವೊಂದಿಷ್ಟು ಜನ ಗೊತ್ತಿರುತ್ತೆ ಬಿಡುಗಡೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಅದು ಫೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡ್ತಾರೆ. ಅವ್ರಿಗೇನು ಬುದ್ಧಿ ಇರುತ್ತೋ ಅಥವಾ ತಲೆ ಕೆಟ್ಟಿರುತ್ತೋ ಸೊ ಗೊತ್ತಿಲ್ಲ. ಖಂಡಿತವಾಗ್ಲೂ ಬಹುಶಃ ಅವ್ರಿಗೆ ತಲೆ ಕೆಟ್ಟಿರುತ್ತೆ, ಅದಕ್ಕೆ ಆ ರೀತಿಯಾಗಿ ಕಮೆಂಟ್ ಮಾಡ್ತಾರೆ ಅಂತ ಅನಿಸುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಅವ್ರಿಗೆ ಹೇಳ್ತಾನೆ ಇರ್ತೀನಿ ಈ ರೀತಿ ಫೇಕ್ ನ್ಯೂಸು ಹಂಗೆ ಹಿಂಗೆ ಅಂತ ಕಮೆಂಟ್ ಮಾಡೋರಿಗೆ. ಏಕೆ ಬೇರೆಯವ್ರ ವಿಡಿಯೋಸಲ್ಲಿ ಹಾಕಿ 6,000 ಬಿಡುಗಡೆ ಆಗಿದೆ, 8,000 ಒಟ್ಟಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರಲ್ಲ, ಅವ್ರಿಗೆ ಕಮೆಂಟ್ ಹಾಕಿ ಫೇಕ್ ನ್ಯೂಸ್ ಅಂತ ಆಗಲ್ಲ ಅಲ್ವಾ, ಧೈರ್ಯ ಇರಲ್ಲ ಅಲ್ವಾ. ಸೊ ಬಂದ್ಬಿಟ್ಟು ನಮಗೆ ನಿಜ ಹೇಳಿದವರಿಗೆ ಕಮೆಂಟನ್ನು ಈ ರೀತಿಯಾಗಿ ಹಾಕ್ತಾರೆ. ಸೊ ಏನಾದರೂ ಮಾಡ್ಕೊಳ್ಳಿ, ನಿಮಗೆ ತಲೆ ಕೆಟ್ಟಿರುತ್ತೆ, ಅದಕ್ಕೆ ಈ ರೀತಿಯಾಗಿ ಕಮೆಂಟ್ಗಳನ್ನ ಮಾಡ್ತೀರಾ ಅಷ್ಟೇ. ಇವತ್ತಿನ ಮಾಹಿತಿ ಇದಾಗಿತ್ತು. ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಲ್ಲ, ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ರಿಗೂ ಕೂಡ ಬರುತ್ತೆ. ಬಿಡುಗಡೆ ಆಗಿದೆ ಅಂದಮೇಲೆ ಬಂದೇ ಬರುತ್ತೆ. ವೆಯ್ಟ್ ಮಾಡಿ. ಓಕೆನಾ. ನಾಳೆ ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ, ಯಾವ್ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.